ಟಾಪಿಕ್ ಏನಂತ ಹೇಳಿದೆ? ಪ್ಲೀಟೆಡ್ ಸ್ಕರ್ಟ್. ಕ್ಲೈಂಟ್ ಹ್ಯಾಂಡ್ಲಿಂಗ್ ಅಂತಾರೆ. ಏನಂದ್ರೆ ಒಬ್ರು ಕ್ಲೈಂಟ್ ಬಂದಾಗ ನಾವು ಯಾವ ತರ ಅವ್ರನ್ನ ಹ್ಯಾಂಡಲ್ ಮಾಡ್ಬೇಕು ಇದರಲ್ಲೇ ನಿಮ್ಗೆ ಹೇಳ್ತೀನಿ. ಈಗ ಪ್ಲೀಟೆಡ್ ಸ್ಕರ್ಟ್ ನಿಮ್ಮ ಹತ್ರ 2 ತರ ಕ್ಲೈಂಟ್ಸ್ ಇರ್ತಾರೆ. ಈಗ ನಾನೇ ಅನ್ಕೊಳ್ಳಿ, ಜಸ್ಟ್ ನಾನು ಇವಾಗ ನಿಮ್ಮ ಹತ್ರ ಬಂದಿದ್ದೀನಿ, ನಿಮ್ ಶಾಪಿಗೆ ಬಂದಿರ್ತೀನಿ. ಸೊ ನಾನು ತುಂಬಾ ಫ್ಯಾಷನೇಬಲ್, ನನಗೆ ಗೊತ್ತಿದೆ, ಸ್ವಲ್ಪ ಇದ್ರ ಬಗ್ಗೆ ನನಗೆ ಗೊತ್ತಿದೆ. ಈಗ ನನಗೆ ಇದೇ ತರ ಔಟ್ಫಿಟ್ ಬೇಕು, ಬಟ್ ಎಷ್ಟಾದ್ರೂ ಚಿಂತೆ ಇಲ್ಲ, ದುಡ್ಡು ಎಷ್ಟಾದ್ರೂ ಚಿಂತೆ ಇಲ್ಲ. ನನಗೆ 1/2 ಇಂಚ್ ಪ್ಲೀಟ್ ಬೇಕು, ನಾನು ತಿರ್ಗಿದ್ರೆ ಚೆನ್ನಾಗಿ ನನಗೆ ಫ್ಲೇರ್ ಬರಬೇಕು, ಇದು ನನ್ನ ರಿಕ್ವೈರ್ಮೆಂಟ್. ನಾನು ಬಂದು ನಿಮ್ಮನ್ನು ಕೇಳ್ತೀನಿ, ನಂಗೆ 1/2 ಇಂಚ್ ಪ್ಲೀಟ್ ಬೇಕು, ತುಂಬಾ ಚೆನ್ನಾಗಿರೋದು ಬೇಕು ಅಂದ್ರೆ ನೀವು ಅವಾಗ ಫ್ಯಾಬ್ರಿಕ್ ಹೇಳ್ಬೇಕು, ಇಷ್ಟು ನನಗೆ ಬೇಕಾಗುತ್ತೆ ಅಂತ. ಸೊ ಅದನ್ನ ನೀವು ಇಲ್ಲಿ ಕಲಿಬೇಕು. ಪ್ಲೀಟೆಡ್ ಸ್ಕರ್ಟ್ ಅಲ್ಲಿ ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್ ಮೇನ್ ಇರೋದು. ಅದ್ರಲ್ಲಿ ಕಟಿಂಗ್ ಅಂತ ಏನು ಬರಲ್ಲ, ನೀವು ಲೆಂತ್ ಬಿಡುತ್ತು ನೋಡ್ಕೊಂಡು ಇಟ್ಕೊಂಡು ಹೋಗ್ತೀರಾ. ಈ ತರ ಒಬ್ರು ಕಸ್ಟಮರ್ ಇರ್ತಾರೆ. ಇನ್ನೊಂದ್ ತರ ಕಸ್ಟಮರ್ ಹೆಂಗಿರ್ತಾರೆ ಅಂದ್ರೆ, ನಿಮ್ಗೆ ಅವರು ಲಿಮಿಟೆಡ್, ಈಗ 1 3 ಮೀಟರ್ ಬಟ್ಟೆ ನನ್ನ ಹತ್ರ ಇದೆ, ನನ್ನ ಮಗಳಿಗೆ ಹೊಲ್ಕೊಡಿ, ಬಟ್ಟೆ ಎಲ್ಲೂ ವೇಸ್ಟ್ ಆಗ್ಬಾರ್ದು, ಇದು ಎಷ್ಟಿದೆಯೋ ಅಷ್ಟು ಮಾಡ್ಕೊಡಿ ಅಂತ. ಅರ್ಥ ಆಗ್ತಿದ್ಯಾ? ಒಬ್ರು ಲಿಮಿಟೆಡ್ ಇರ್ತಾರೆ, ಒಬ್ರೊಬ್ರು ಫ್ಯಾಷನಬಲ್ ಇರ್ತಾರೆ. ಎಷ್ಟಾದ್ರೂ ಚಿಂತೆ ಇಲ್ಲ, ನೀವು ತಂದು ಮಾಡಿ ಅನ್ನೋರೊಬ್ರು ಇರ್ತಾರೆ. ಕೆಲವರು ನನ್ನ ಹತ್ರ 3 ಮೀಟರ್ ಬಟ್ಟೆ ಅಷ್ಟೇ ಇದೆ, ಇದರಲ್ಲಿ ನೀವು ಹೊಲ್ಕೊಡಿ. ಈ 2 ತರ ಕ್ಲೈಂಟ್ ಇರ್ತಾರೆ. ಅರ್ಥ ಆಗ್ತಿದ್ಯಾ? ಅದಕ್ಕೋಸ್ಕರ ಪ್ಲೀಟೆಡ್ ಅಲ್ಲಿ ಮೇನ್ ಬರೋದು ಫ್ಯಾಬ್ರಿಕ್ ಕ್ಯಾಲ್ಕುಲೇಷನ್. 2 ಫಾರ್ಮುಲಾ ಕೊಡ್ತೀನಿ ನಿಮ್ಗೆ. ಫಾರ್ಮುಲಾ ಅಂದಿದ ತಕ್ಷಣ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಅಥವಾ ನಿದ್ದೆ ಬರೋದು ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಮೊದಲು ಕ್ವಶನ್ ಅರ್ಥ ಮಾಡ್ಕೋಬೇಕು, ಆಮೇಲೆ ನಮ್ಗೆ ಆನ್ಸರ್ ಸಿಗುತ್ತೆ. ಆನ್ಸರ್ ತಿಳ್ಕೊಂಡ್ರೆ ನಮ್ಗೆ ತುಂಬಾ ದಿನ ಮರ್ತೋಗಲ್ಲ, ನೆನಪಿರುತ್ತೆ.